ಹಾಯ್ ವೆಲ್ಕಮ್ ಟು ಮೈ ನೇತ್ರಾವತಿ ಬ್ಲಾಗ್ಸ್. ನಾವಿವತ್ತು ಯಾವ ದೇವಾಲಯಕ್ಕೆ ಹೋಗಿದ್ದೀವಿ, ಏನು ವಿಶೇಷತೆ ಅಂತ ಎಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ವಿಶೇಷತೆ ಅಂದರೆ ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ನಾವು ಒಂದು ವಿಶೇಷವಾದ ದೇವಾಲಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ ವಿಶೇಷವಾದ ದೇವಾಲಯ ಯಾವುದು, ಎಲ್ಲಿ ಬರುತ್ತೆ ಅಂತೆಲ್ಲ ನಿಮಗೆ ಡೀಟೇಲ್ಸ್ ನಾನು ಹೇಳ್ತೀನಿ. ಬನ್ನಿ ನಾನು ವೀಡಿಯೋನ ಫುಲ್ ಎಲ್ಲ ಸ್ಕಿಪ್ ಮಾಡಿದೆ, ವೀಡಿಯೋನ ಫುಲ್ ನೋಡಿ, ಓಕೆನಾ. ಹಾಗೆಯೇ ನಾನು ವೀಡಿಯೋನ 2 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಅವಳು ವೀಡಿಯೋ ಮಾಡಿ ಮತ್ತು ಎಲ್ಲ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಮತ್ತು ನಮ್ಮ ಅತ್ತೆ ಬಂದಿದ್ದರು, ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಕಾರ್ ಅಂದರೆ ಇಷ್ಟ ಇಲ್ಲ, ತುಂಬ ಹತ್ಬಿಟ್ಲು. ನೋಡಿ ಹಠ ಮಾಡಿಬಿಟ್ಟು ನನ್ನ ಕಿವಿ ಓಲೆನೇ ಒಂದು ಕಿತ್ತಾಕ್ಬಿಟ್ಲು. ಕೆಳಗೆ ಇಳಿಯೋಣ ಅಂತ ಹೇಳ್ಬಿಟ್ಟು. ಹಾಗೆ ಅಂತೂ ಇಂತೂ ನಾವು ಇವಾಗ ದೇವಾಲಯದ ಹತ್ರ ಬಂದಿದ್ದೀವಿ. ಬನ್ನಿ ಯಾವ ದೇವಾಲಯ ಅಂತ ನೋಡೋಣ. ಇಂದು ನಾವು ಬಂದಿದ್ದೇವೆ ಮೈಸೂರಿನ ಸಮೀಪ ಜಂತಗಳ್ಳಿ ನಿರ್ಮಾಣ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ. ಇದು ದೇವಸ್ಥಾನದ ಹೆಸರು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ. ಈ ದೇವಾಲಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಮೈಸೂರು ಹತ್ರ ಜಂತಗಳ್ಳಿ ನಿರ್ಮಾಣ ಮತ್ತು ನಗರ ಎಂಬಿಹಳ್ಳಿ ರೋಡು ಬಳಿ ಇರುವ ಶಾಂತಮಯ ಮತ್ತು ಭಕ್ತಿಪೂರ್ಣ ಕ್ಷೇತ್ರ. ಶ್ರೀ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಪಡೆಯಲು ಭಕ್ತರು ಭೇಟಿ ನೀಡುವ ಪ್ರಸಿದ್ಧ ಸ್ಥಳ ಇದಾಗಿದೆ. ಬನ್ನಿ ಇವಾಗ ದೇವಾಲಯದ ಒಳಗಡೆ ಹೋಗೋಣ. ಈ ದೇವಾಲಯದಲ್ಲಿ ದರ್ಶನದ ಸಮಯ ಅಂದರೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9ರವರೆಗೂ ದೇವಸ್ಥಾನ ಓಪನ್ ಆಗಿರುತ್ತೆ. ಮೈಸೂರಿನ ಸಮೀಪ ಜಂತಗಳ್ಳಿಯ ನಿರ್ಮಾಣ ನಗರದಲ್ಲಿರುವ ಈ ಶ್ರೀ ರಾಘವೇಂದ್ರ ಸ್ವಾಮಿ ಕ್ಷೇತ್ರ ಭಕ್ತರ ಮನಸ್ಸಿಗೆ ಶಾಂತಿ ಕೊಡುವ ಪವಿತ್ರ ಸ್ಥಳ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾಗಿದೆ ನೋಡಿ. ಇಲ್ಲಿ ಶ್ರೀನಿವಾಸ ಸ್ವಾಮಿ ಆಶೀರ್ವಾದ ಕೂಡ ನೀವು ತಗೊಳ್ಬೋದು. ಹಾಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೂಡ ಎಲ್ಲರೂ ಕೂಡ ತಗೊಳ್ಳಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ನೋಡಿ ಒಳಗಡೆ ಎಲ್ಲ ವಿಗ್ರಹಗಳು, ದೇವರ ವಿಗ್ರಹಗಳು ಇದೆ. ಶಿವನ ವಿಗ್ರಹ ಮತ್ತು ಇದು ನಾಗದೇವತೆ ವಿಗ್ರಹ ಎಲ್ಲನೂ ಕೂಡ ಇಲ್ಲಿ ಇದೆ. ನೋಡಿ ಇಲ್ಲೊಂದು ಶಿವಲಿಂಗ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವಿಲ್ಲಿ ಬಂದಿರೋದು ಶುಕ್ರವಾರ ಬಂದಿರೋದು. ಗುರುವಾರ ತುಂಬ ಜನ ಸೇರುತ್ತೆ, ಯಾಕಂದರೆ ರಾಯರ ವಾರ ಅಲ್ವಾ. ಹಾಗಾಗಿ ನಾವು ಕೂಡ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಿರಲಿಲ್ಲ. ಸರ್ಪ್ರೈಸಾಗಿ ನಮ್ಮ ಯಜಮಾನ್ರು ಕರ್ಕೊಂಬಂದಿದ್ದಾರೆ. ಇದೇ ಫಸ್ಟ್ ಟೈಮು ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಾಲಯ ನೋಡ್ತಾ ಇರೋದು. ಮೈಸೂರಲ್ಲಿದ್ದು ಇಷ್ಟು ಹತ್ರ ಇದ್ದು ಕೂಡ ನಾವು ಒಂದು ಸಲನೂ ಬರೋಕ್ಕಾಗಿರಲಿಲ್ಲ. ಈ ಸಲ ನಾನು ರಾಯರ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬಂದಿರೋದು. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ದೇವಾಲಯ, ವಿಶಾಲವಾಗಿದೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ, ಜೀವನಕ್ಕೆ ದಾರಿ ಸಿಗುತ್ತದೆ ಎಂದು ಭಕ್ತರ ನಂಬಿಕೆ. ಮತ್ತು ಈ ದೇವಾಲಯದೊಳಗಡೆ ಇನ್ನೊಂದು ವಿಶೇಷತೆ ಅಂದರೆ ತುಂಬಾ ವಿಶೇಷವಾಗಿರುವಂಥ ಶ್ರೀನಿವಾಸ ಸ್ವಾಮಿ ವಿಗ್ರಹ ತುಂಬ ಚೆನ್ನಾಗಿರೋವಂಥದ್ದು. ನೋಡಿ, ತಂದೆ ಶ್ರೀನಿವಾಸ ಸ್ವಾಮಿ ಆಶೀರ್ವಾದ ಕೂಡ ನೀವು ಇಲ್ಲಿ ಪಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಬರ್ತಾ ಒಳಗಡೆ ಎಲ್ಲ ನೋಡಿ, ರಾಘವೇಂದ್ರ ಸ್ವಾಮಿ ಚಿಕ್ಕದ್ರಿಂದ ಯಾವ ಥರ ಜೀವನ ಶೈಲಿ ಇತ್ತು ಅದನ್ನೆಲ್ಲ ಇಲ್ಲಿ ಫೋಟೋದಲ್ಲಿ ಚಿತ್ರಿಸಲಾಗಿದೆ. ತುಂಬಾ ಚೆನ್ನಾಗಿದೆ. ಸುಂದರ ವಾತಾವರಣ, ಶಾಂತ ಪರಿಸರ ಮತ್ತು ದೈವಿಕ ಅನುಭವ ಕೊಡೋ ಸ್ಥಳ ಇದು. ಈ ಪವಿತ್ರ ಕ್ಷೇತ್ರವು ಭಕ್ತರಿಗೆ ತುಂಬ ಶಾಂತಿ ಮತ್ತು ನೆಮ್ಮದಿ ನೀಡುವ ಸ್ಥಳವಾಗಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ದೇವಾಲಯದ ಸುತ್ತಮುತ್ತ ತುಂಬ ಸುಂದರ ವಾತಾವರಣ ಇದೆ. ಶಾಂತ ಪರಿಸರದಲ್ಲಿ ದೇವರ ಸ್ಮರಣೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸ್ಥಳ ಆಗಿದೆ. ಕುಟುಂಬ ಸಮೇತರಾಗಿ ಬಂದು ದರ್ಶನ ಪಡೆಯಬಹುದು. ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ಹತ್ರ ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನೀವು ಕೂಡ ನನ್ನ ತಂದೆ ಆಶೀರ್ವಾದ ಪಡ್ಕೊಳ್ಳಿ. ಇಲ್ಲಿ ಪ್ರತಿದಿನ ಅನೇಕ ಭಕ್ತರು ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಹಾಗೆಯೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಗ ಆಂಟಿ ಹೊರಗಡೆ ನೀರು ಹಾಕ್ತಾಯಿದ್ರು. ಹಾಗೆ ರಂಗೋಲಿ ಬಿಡಪ್ಪ ಅಂದರು. ನನಗೂ ಕೂಡ ತುಂಬ ಖುಷಿ ಆಯಿತು. ದೇವಸ್ಥಾನದ ಮುಂದೆ ರಂಗೋಲಿ ಹಾಕೋದು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ. ಹಾಗೆಯೇ ನಾನು ಕೂಡ ತುಂಬ ಖುಷಿಯಿಂದ ದೇವಾಲಯದ ಮುಂದೆ ರಂಗೋಲಿ ಹಾಕಿದೆ. ಮತ್ತು ನಾವು ಇವತ್ತು ಶುಕ್ರವಾರ ಬಂದಿರೋದ್ರಿಂದ ತುಂಬ ಫ್ರೀ ಆಗಿತ್ತು.
ಯಾರು ಕೂಡ ಜನ ಅಷ್ಟು ಇಲ್ಲ ಯಾರು, ಹಾಗೆ ಬಂದು ಹೋಗೋದು. ಮತ್ತು ಗುರುವಾರ ದಿನ ತುಂಬ ರಶ್ ಇರುತ್ತಂತೆ, ಅಂದರೆ ರಾಯರ ವಾರ ಅಲ್ವಾ, ತುಂಬ ರಶ್ ಇರುತ್ತಂತೆ ಇಲ್ಲಿ. ನೀವು ಮೈಸೂರಿನ ಹತ್ರ ಬಂದರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ, ಖಂಡಿತವಾಗಿಯೂ ಒಳ್ಳೆಯ ಅನುಭವ ಸಿಗುತ್ತದೆ. ನಾವು ಕೂಡ ಹೋದ ತಿಂಗಳು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಆ ಕಡೆಯಿಂದ ಟಿಕೆಟ್ ಸಿಗಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಆಗಿತ್ತು. ತುಂಬ ಬೇಜಾರಾಗಿತ್ತು. ಮತ್ತು ಇವಾಗ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಇಲ್ಲಿ ರಾಯರ ಆಶೀರ್ವಾದ ಪಡೆದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಆದರೂ ಇಷ್ಟು ಹತ್ರದಲ್ಲಿದ್ದ ರಾಯರ ಹತ್ರ ನಾವು ಬರಲಿಲ್ವಲ್ಲ ಅಂತ ಬೇಜಾರು ಕೂಡ ಆಯಿತು. ಇವಾಗ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ನೀವ್ಯಾರಾದರೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ದೇ ಹೀಗೆ ನಮ್ಮ ಥರ ಮಿಸ್ ಮಾಡ್ಕೊಂಡಿದ್ರೆ ಬನ್ನಿ, ಇಲ್ಲಿ ರಾಯರು ಹತ್ರದಲ್ಲೇ ಇದ್ದಾರೆ, ಮೈಸೂರು ಹತ್ರದಲ್ಲೇ ಇದ್ದಾರೆ. ಬಂದು ಒಮ್ಮೆ ನೋಡಿ ರಾಯರ ಆಶೀರ್ವಾದ ಪಡ್ಕೊಂಡೋಗಿ. ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಹತ್ರದಲ್ಲಿ ಮೈಸೂರು ಹತ್ರ ತುಂಬ ಹತ್ರವಾಗಿದೆ, 15 ಕಿಲೋಮೀಟ್ರ್ ಅಷ್ಟೇ. ಬಂದು ಒಂದು ಸಲ ಬಂದು ರಾಯರ ನೋಡಿ ರಾಯರ ಆಶೀರ್ವಾದ ಪಡ್ಕೊಂಡೋಗಿ ಅಂತಲೇ ಹೇಳ್ತೇನೆ ನಾನು. ನೀವು ಮೈಸೂರಿನ ಹತ್ರ ಬಂದರೆ ಅಥವಾ ಆಲ್ರೆಡಿ ಮೈಸೂರಲ್ಲಿ ಇರೋರಾಗಿದ್ದರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ, ಖಂಡಿತವಾಗಿಯೂ ಒಳ್ಳೆಯ ಅನುಭವ ಸಿಗುತ್ತದೆ. ಅಡ್ರೆಸ್ ಎಲ್ಲರಿಗೂ ಕರೆಕ್ಟಾಗಿ ಗೊತ್ತಾಯ್ತಲ್ವಾ, ಹೇಳಿದ್ನಲ್ಲ, ಮೈಸೂರಿನ ಹತ್ರ ಜಂತಗಳ್ಳಿ ನಿರ್ಮಾಣ ನಗರ ಎಂಬಿಹಳ್ಳಿ ರೋಡ್ ಬಳಿ ಇರುವ ಶಾಂತಮಯ ಮತ್ತು ಭಕ್ತಿಪೂರ್ಣ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಪಡೆಯಲು ಭಕ್ತರು ಭೇಟಿ ನೀಡುವ ಪ್ರಸಿದ್ಧ ಸ್ಥಳ ಇದು ಅಂತ ಹೇಳಿದ್ದೀನಿ. ಹಾಗೆಯೇ ನಾನು ಎಲ್ಲ ಕಡೆ ರಂಗೋಲಿ ಬಿಟ್ಟೆ, ತುಂಬ ಖುಷಿಯಾಯಿತು ರಂಗೋಲಿ ಹಾಕೋದಕ್ಕೆ. ನನಗೂ ಕೂಡ ದೇವಾಲಯದ ಮುಂದೆ ರಂಗೋಲಿ ಹಾಕಿದ್ದು ತುಂಬ ಖುಷಿ ಆಯ್ತಲ್ವ. ನಾವು ಒಂದು ದೇವರ ಸೇವೆ ಮಾಡೋ ಥರ, ದೇವರಿಗೆ ಸೇವೆ ಸಲ್ಲಿಸೋ ಥರ ಒಂಥರ ಫೀಲ್ ಆಗುತ್ತೆ. ಹಾಗಾಗಿ ನನಗೂ ಕೂಡ ಖುಷಿ ಆಯಿತು. ದೇವರಿಗೆ ಮಾಡೋ ಒಂದು ಚಿಕ್ಕ ಸೇವೆಲೂ ಕೂಡ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಆ ಖುಷಿನೇ ನನಗೂ ಕೂಡ ಇವತ್ತಾಯಿತು. ಹಾಗೆ ರಂಗೋಲಿ ಎಲ್ಲ ಹಾಕಿದ್ವಿ, ಹಾಗೆಯೇ ದೇವರು ಪ್ರಸಾದ ಕೂಡ ತಗೊಂಡ್ವಿ. ಹಾಗೆ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ನಾವು ಕಾರಲ್ಲಿ ಬರಲಿಲ್ಲ, ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಆಯಿತಾ. ಯಾಕಂದರೆ ಕಾರಲ್ಲಿ ನನ್ನ ಮಗಳು ತುಂಬ ಅಳ್ತಾಳೆ, ಮತ್ತು ಇನ್ನೊಂದು ಅಲೆ ಕಿತ್ತಾಕಿದ್ದಾಳೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಬಂದ್ವಿ. ನಾನು ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು, ನಾವು ಇಷ್ಟು ಜನ ಹೋಗಿದ್ವಿ. ಓಕೆ, ಅಲ್ಲಿಂದ ನಾವೀಗ ಆಟೋದಲ್ಲಿ ಬರ್ತಾಯಿದ್ವಿ. ನೋಡಿ, ಇವಾಗ ನನ್ನ ಮಗಳಿಗೆ ಸಪ್ರೇಟ್ ಸೀಟು, ಮತ್ತು ನಮ್ಮ ಯಜಮಾನ್ರು ಒಂದು ಸೈಡಲ್ಲಿ ಕೂರಿಸ್ಬಿಟ್ಲು ಆಯಿತಾ. ಅವಳಿಗೆ ಒಂದು ಸೀಟ್ ಆಗಬೇಕು. ನೋಡಿ, ಆಟೋದಲ್ಲಿ ಅಂದರೆ ಆ ಕಡೆ ಈ ಕಡೆ ಎಲ್ಲ ಗಾಳಿ ಬರುತ್ತೆ, ಹಾಗಾಗಿ ಅವಳಿಗೆ ಆಟೋ ತುಂಬ ಇಷ್ಟ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾವೊಂದು ಸುಮ್ಮನೆ ಆಟೋ ತಗೋಬಿಡೋಣ ಕಣ್ರಿ, ಸುಮ್ಮನೆ ಆಟೋದಲ್ಲೇ ಹೋಗೋಣ ಎಲ್ಲ ಕಡೆ ಅಂತ ಕಾಮಿಡಿ ಮಾಡ್ತಾಯಿದ್ವಿ. ನೋಡಿ, ನಮ್ಮ ಯಜಮಾನ್ರು ಪಾಪ ಸೈಡಲ್ಲಿ ಕೂರಿಸ್ಬಿಟ್ಲು ನಮ್ಮ ಮಗಳು. ಹಾಗೆಯೇ ಮೈಸೂರಿಗೆ ಬಂದ್ವಿ. ಇಲ್ಲಿ ತುಂಬ ಲೇಟಾಗಿತ್ತು, ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಹಸಿವಾಗಿತ್ತು. ಹಾಗೆಯೇ ಇಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಹೋಟೆಲ್ಗೆ ಆಟೋದಣ್ಣ ಕರ್ಕೊಂಬಂದು ಬಿಟ್ಟರು. ಹಾಗೆಯೇ ಇಲ್ಲೇ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು ಆಯಿತಾ. ಹಾಗೆಯೇ ಅದ್ರ ಜೊತೆ ಬಿಸಿ ಬಿಸಿ ಕಾಫಿ ತೊಗೊಂಡು ಒಂದು ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಸೂಪರಾಗಿತ್ತು. ಎಲ್ಲ ತಿಂದ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ನಾವು ಬಂದಿದ್ದು ಕೆಫೆ ಮೈಸೂರು ವೆಜ್ ಹೋಟೆಲು, ತುಂಬ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಆ್ಯನಿವರ್ಸರಿ ವೀಡಿಯೋ ಇನ್ನೂ ಮುಂದುವರಿಯುತ್ತೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇಂತಹ ಇನ್ನಷ್ಟು ವ್ಲಾಗ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.